ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗಲಿ ಅಂತ ಬೀದರ್ ದಕ್ಷಿಣ ಕ್ಷೇತ್ರದ ಔರಾದ ಸಿರ್ಸಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಲ್ಯಾಣ ಮಂಟಪವನ್ನು ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಬಡ ಜನರು ಸೇರಿದಂತೆ ಹಲವು ಕಾರ್ಯಕ್ರಮ ಮಾಡಲು ಲಕ್ಷಾಂತರ ವೆಚ್ಚ ವಹಿಸಲಾಗುತ್ತೆ. ಇದರಿಂದ ಬಡ ಜನರಿಗೆ ಆರ್ಥಿಕ ಹೊರೆಯಾಗುತ್ತಿದ್ದು, ಜನರಿಗೆ ಆರ್ಥಿಕ ಹೊರೆ ತಪ್ಪಿಸಲು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುವ ಯೋಜನೆ ಹಾಕಿಕೊಂಡಿದ್ದೇನೆ ಎಂದು ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದರು. ಜೊತೆಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ ಮಾತಿನಂತೆ ಈಗ ಕ್ಷೇತ್ರದಲ್ಲಿ 12 ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದ್ದು, ಅದರಲ್ಲಿ ಔರಾದ್ ಸಿರ್ಸಿ ಹಾಗೂ ಕರಕನಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಮುಕ್ತಾಯಗೊಂಡಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಬೀದರ್. ಮಾತಾ ಕಿ ರಾಜಣ್ಣ ಒಳ 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 ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಇಲ್ಲೇ ಹಾಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ದೇಶ ಮಂಡಳಿ ವತಿಯಿಂದ ಸರೋವರ ಒಂದು ಉದ್ಘಾಟನಾ ಸಮಾರಂಭವನ್ನು ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಮಾನ್ಯ ಶಾಸಕರಿಂದ ಪೂಜೆ ಸಲ್ಲಿಸಲಾಗುತ್ತಿದೆ. ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಬಿಜೆಪಿ ಹಿರಿಯ ಮುಖಂಡರಿವರಿಗೆ ನಮ್ಮ ಗ್ರಾಮದ ಅದೇ ರೀತಿಯಾಗಿ ಶ್ರೀನಿವಾಸ್ ಪದ್ದಾರ್ ಇವತ್ತಿನ ದಿವಸ ನೂತನವಾಗಿ ನಮ್ಮ ಕ್ಷೇತ್ರದ ನಾನೇನು ಚುನಾವಣೆ ಮ್ಯಾನಿಫೆಸ್ಟೋಲ್ಲಿ ಘೋಷಣೆ ಮಾಡಿದ್ದೆ. ತಾವೆಲ್ಲ ಜನರ ಶಾಸಕರು ಮಾಡಿದ್ಮೇಲೆ ಪ್ರತಿಯೊಂದು ಪಂಚಾಯತ್ಗೆ ಒಂದು ಕಲ್ಯಾಣ ಮಂಟಪ ಕಟ್ಸ್ಕೊಡ್ತೀನಿ ಅಂತ. ಅದ್ರ ಪೂರ್ವಕವಾಗಿ ಗೆದ್ದಿದ್ದು 1.5 ವರ್ಷದಲ್ಲೇ ಔರಾದ್ ಗ್ರಾಮದಲ್ಲಿ ಮೊದಲನೇ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಅದು 35 ಲಕ್ಷ ವೆಚ್ಚ ಇದಕ್ಕೆ ಭರಿಸಿದ್ದೀವಿ. ಇಲ್ಲಿ ಮತ್ತು ಫಸ್ಟ್ ಕರಕನಹಳ್ಳಿ 2ರಲ್ಲಿ ಕಂಪ್ಲೀಟ್ ಆಗಿದೆ. ಇನ್ನಿತರ 10 ಕಲ್ಯಾಣ ಮಂಟಪ ಅನುದಾನ ಕೊಟ್ಟಿದ್ದೀನಿ. ಅದು ಕಾರ್ಯರೂಪದಲ್ಲಿ ಕೆಲಸ ನಡೀತಾ ಇದೆ. ಇವೆರಡು ಮೊದಲನೇ ಹಂತದಲ್ಲಾಗಿದೆ. ಈಗ ಔರಾದ್ ಎಸ್ದಲ್ಲಿ 35 ಲಕ್ಷ. ಟೋಟಲ್ ಈಗ 12 ಕೊಟ್ಟಿದ್ದೀನಿ. ಇವೆರಡು ಕಂಪ್ಲೀಟ್ ಆಗಿದೆ. ಅದರಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಲೋಕಾರ್ಪಣೆ ಮಾಡಿ ಔರಾದ್ ಎಸ್ಸೆ. ಅದಕ್ಕೆ ಕಳೆದ ತಿಂಗಳೇ ಆಗ್ತಾ ಇತ್ತು. ಯಾವುದೋ ಕಾರಣಗಳಿಂದ ಇವತ್ತು ಒಂದು ಜನರ ಆಶೀರ್ವಾದದಿಂದ, ಇಡೀ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಜನರ ಆಶೀರ್ವಾದದಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಬಡವರ ಯಾರ್ದು ಒಬ್ಬರು ಮ್ಯಾರೇಜ್ ಆಗಬೇಕಿಂದ ಬೀದರ್ಗೆ ಬಂದರೆ 1.5 ಲಕ್ಷ 2 ಲಕ್ಷ ಖರ್ಚಾಗುತ್ತೆ. ಪ್ರತಿ ಗ್ರಾಮದಲ್ಲಿ ಯಾರು ಸೋಷಿಯಲಿ ಎಕಾನಮಿಕಲ್ ವೀಕರ್ ಸೆಕ್ಷನ್ ಇರ್ತಾರೆ, ಕಡು ಬಡವರು ಇರ್ತಾರೆ, ಮಿಡಲ್ ಕ್ಲಾಸ್ ಜನ ಇರ್ತಾರೆ,
ದೊಡ್ಡವರು ಇದ್ದರೂ ಕೂಡ ಈ ಗ್ರಾಮದಲ್ಲಿ ಮದುವೆ ಆಗಲಿ, ಮುಂಜಿಮೆ ಆಗಲಿ, ಬರ್ತ್ಡೇ ಕಾರ್ಯಕ್ರಮ, ಶಾಲು ಕಿರುಗೋಣಿ ಮತ್ತು ಎಂಗೇಜ್ಮೆಂಟು ಪ್ರೋಗ್ರಾಮ್ ಮಾಡಿದ್ರೆ ಸುಮಾರು 5 ಇಲ್ಲ 10 ಸಾವಿರಲ್ಲಿ ಕಾರ್ಯಕ್ರಮ ಆಗುತ್ತೆ. ಇದನ್ನು ಪಂಚಾಯತ್ ಅಧ್ಯಕ್ಷರಿಗೆ, ಗ್ರಾಮದ ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೋತೀನಿ, ತಾವೇ ಇದು ನಿರ್ವಹಣೆ ಮಾಡಬೇಕು. ಅವರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ. ನಿರ್ವಹಣೆ ಮಾಡಿ ಅವರೇ ಒಂದು ಇಲ್ಲಿಂದು ಉಪಕರಣಗಳು ಅವರೇ ಖರೀದಿ ಮಾಡಿ ಯಾರು ಬರ್ತಾರೋ ಅವ್ರಿಗೆ ಚಾರ್ಜಸ್ 5 ಇಲ್ಲ 10 ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರೆ ಅಂದರೆ ಪ್ರತಿಯೊಂದು ಕುಟುಂಬದ 1 ಲಕ್ಷ ರೂಪಾಯಿ ಉಳಿತು. ಈ ಓನ್ಲಿ 4 ಗ್ರಾಮದಷ್ಟೇ ಇಲ್ಲಿ ಮ್ಯಾರೇಜ್ ಆಗ್ತಾ. ಒಂದು ಪಂಚಾಯತ್, ಒಂದು ಸಿರ್ಸಿ, ಔರಾದ್, ಭೈರನಹಳ್ಳಿ ಮತ್ತು ಖಾಶಂಪುರ್, ಇವೊಂದು 4 ಗ್ರಾಮದಷ್ಟೇ ಮ್ಯಾರೇಜ್ ಇಲ್ಲಿ ಮಾಡ್ಬೋದು. ಪಂಚಾಯತ್ 3-4 ಗ್ರಾಮ ಒಂದೊಂದಿದೆ. ಮನ್ನಳ್ಳಿ ಇದೆ, ಅದು ಒಂದೇ ಊರ್ದಾಗ್ತದೆ. ಈ ಥರ ನಿರ್ಣಯ ಇದೆ, ಅದು ಒಂದೇ ಊರ್ದಾಗ್ತದೆ. ಎಲ್ಲಿ ಸಣ್ಣ ಪುಟ್ಟ ಗ್ರಾಮ 3-4 ಇರ್ತೋ ಅದು ಒಂದು ಪಂಚಾಯತ್ ಹೆಡ್ ಕ್ವಾರ್ಟರ್ದಲ್ಲಿ ಕಟ್ತೀನಿ. 2 ಪಂಚಾಯತ್ ಅದ ಇಲ್ಲಿ, ಅವರಾದು ಮತ್ತು ಸಿರ್ಸಿ. ಫಸ್ಟ್ ಇದು ನನಗೆ ಅನ್ಕೋತೀನಿ ಫಸ್ಟ್. ಸುಮಾರು ದಿವಂಗತ ಮಿರಾಜ್ದೀನ್ ಪಟ್ಲವ್ರು ಒಂದು 30-35 ವರ್ಷಗಳ ಅವ್ರ ಊರಲ್ಲಿ ಕಟ್ಸಿದ್ರು. ಅದು ನಿರ್ವಹಣೆ ಆಗಲ್ದಕ್ಕೆ ಸ್ವಲ್ಪ ಇದಾಗಿತ್ತು. ಈಗ ಅದಾದಮೇಲೆ ಜನರ ಆಶೀರ್ವಾದ ಅಲ್ಲಿ ಮೊಟ್ಟಮೊದಲು ಜಿಲ್ಲೆಯಲ್ಲಿ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಇಲ್ಲೇ ಅವರ ದೇಶದಲ್ಲಾಗಿದೆ. ತಾವು ಕೂಡ ಒಳಗೆ ನೋಡ್ಬೋದು. ಒಳ್ಳೆ ರೀತಿಯಲ್ಲಿ ಇವರಿಗೆ ನಮ್ಮ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಸಪ್ರೇಟ್ ರೂಮ್ ಮಾಡಿಸಿದ್ದೀವಿ, ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದೀವಿ. ಕುಡ್ಲಿಕ್ಕೆ ಒಂದು ಸುಮಾರು ಒಂದು 300 ಚೇರ್ ಹಿಡಿತಾವ, ಸ್ಟೇಜ್ ಇದೆ. ಕಾರ್ಯಕ್ರಮ ಬೇಕಂತ ಎಲ್ಲ ಸವಲತ್ತುಗಳು ಪಂಚಾಯತ್ಲಿ ನಾವು ಒದಗಿಸ್ಕೊಡ್ತೀನಿ. ಮತ್ತು ಈ ಬೋರ್ವೆಲ್ ಒಂದು ಕರೆಂಟಿನ ವ್ಯವಸ್ಥೆ ಹೇಳಿದ್ರೆ ಅದು 1 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳೀನಿ. ತಾವು